ಆಯಿಷಾ, ಆಯಿಷಾ, ಬಾ ಊಟ ಮಾಡು ಬಾ. ನನ್ನ ತಟ್ಟೆಲಿ ಅನ್ನ ಸಾಂಬಾರು ಮತ್ತು ರೋಟಿ ಹಾಕ್ಕೊಂಡು ಬಂದಿದ್ದೀನಿ. ಬಾ ಊಟ ಮಾಡು ಬಾ. ಇಲ್ಲ ಮಮ್ಮ, ನನಗೆ ಹಶ್ವಾಗಿಲ್ಲ, ನನಗೆ ಊಟ ಬೇಡ. ನಾನು ಸ್ಕೂಲಲ್ಲಿ ಟಿಫಿನ್ ಮಾಡಿ ಬಂದಿದ್ದೀನಲ್ಲ, ಟಿಫಿನ್ನು ಆಮೇಲೆ ಫ್ರೂಟ್ಸ್ ಕೂಡ ಇಟ್ಟಿದ್ದೆ, ಅದೆಲ್ಲ ತಿಂದು ಬಂದಿದ್ದೀನಲ್ಲ ನಾನು. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನಾನು ಇವಾಗ ತಾನೇ ಟಿಫಿನ್ ಬಾಕ್ಸ್ ಚೆಕ್ ಮಾಡಿ ಬಂದಿದ್ದೀನಿ. ನೀನು ಟಿಫಿನ್ ಎಲ್ಲ ಹಾಗೆ ಬಿಟ್ಟಿದೀಯಾ, ಬರೀ ಹಣ್ಣು ಮಾತ್ರನೇ ತಿಂದಿದೀಯಾ ಅಷ್ಟೇ. ಇವಾಗ ಆಗಲೇ ಮಧ್ಯಾಹ್ನ 2 ಗಂಟೆ ಆಗಿದೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬರೀ ಒಂದು ಹಣ್ಣಿನ ಮೇಲೆ ಇರ್ತೀಯಾ? ಬಾ ಊಟ ಮಾಡು ಬಾ. ಯಾಕೆ ಶಾಕ್ ಆಯ್ತಾ? ಹೇಗೆ ನಿಂತಿದ್ದಾಳೆ ನೋಡು, ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು. ನೀನು ಸುಳ್ಳು ಹೇಳಿದ್ರೆ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಟಿಫಿನ್ ಬಾಕ್ಸ್ ಚೆಕ್ ಮಾಡಿ ಬಿಟ್ಟಿಯಮ್ಮಮ್ಮ. ಅದು ನಾನು ಸ್ವಲ್ಪನೇ ಟಿಫಿನ್ ಮಾಡಿದ್ದು, ಹಾಗೆ ಮತ್ತು ನೀನು ಫ್ರೂಟ್ಸ್ ಕೂಡ ಇಟ್ಟಿದ್ದಿಲ್ಲ, ಅದನ್ನು ತಿಂದಿದ್ದೀನಿ. ಮತ್ತು ಹೌದು, ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀಯಾ? ನನಗೆಲ್ಲ ಗೊತ್ತಾಗುತ್ತೆ. ನಾನು ನಿಮ್ಮಮ್ಮ ಕಣೆ. ನನ್ನ ಮುಂದೆನೇ ಇಷ್ಟೆಲ್ಲ ಸುಳ್ಳು ಹೇಳ್ತೀಯಲ್ಲ ಟಿಫಿನ್ ಮಾಡಿದ್ದೀನಿ ಅಂತ. ಬೇರೆ ಯಾವ ಐಟಮು ನೀನು ಹೆಚ್ಚಾಗಿ ತಿನ್ನಲ್ಲ, ಅದು ನನಗೂ ಗೊತ್ತು. ಅದಕ್ಕೆ ತಾನೇ ನಿನ್ನ ಫೇವ್ರೇಟ್ ಫುಡ್ಡನ್ನೇ ನಾನು ಟಿಫಿನ್ ಬಾಕ್ಸಲ್ಲಿ ಕಟ್ಟಿಟ್ಟಿದ್ದು. ಮತ್ತು ಯಾಕೆ ತಿಂದಿಲ್ಲ ಹೇಳು? ನಿನ್ನ ಫ್ರೆಂಡ್ಸ್ ಕೂಡ ಟಿಫಿನ್ ಬಾಕ್ಸ್ ತಂದಿರ್ತಾರಲ್ವಾ, ಅವರು ಟಿಫಿನ್ ಮಾಡಿರ್ತಾರೆ. ಮತ್ತು ನೀನು ಯಾಕೆ ಮಾಡಿಲ್ಲ ಹೇಳು? ಯಾಕೆ ಸುಮ್ಮನೆ ಇದೆಯಾ ಆಯಿಷಾ? ಆಯಿಷಾ, ಏನಾದರೂ ಕೇಳಿದ್ರೆ ಏನು ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತೀಯಾ ನೋಡು. ಅಮ್ಮ, ಅದು ನನ್ನ ಫ್ರೆಂಡ್ಸ್ ಕೂಡ ಟಿಫಿನ್ ಬಾಕ್ಸ್ ಎಲ್ಲ ತಂದಿದ್ರು, ಆದರೆ ಕೆಲವೊಂದು ಕ್ಲಾಸ್ಮೇಟ್ಸ್ ಎಲ್ಲ ಟಿಫಿನ್ ಮಾಡಿದ್ರು. ಪಾಪ ಕೆಲವೊಂದು ಫ್ರೆಂಡ್ಸು ತುಂಬ ಅಳ್ತಾ ಇದ್ರಲ್ವಾ, ಅವ್ರನ್ನ ನೋಡ್ತಾ ನೋಡ್ತಾ ನಾನು ಟಿಫಿನ್ ಮಾಡೋದೇ ಮರ್ತ್ಬಿಟ್ಟೆ ಅಮ್ಮ. ಪಾಪ ಅಲ್ವಾ ಅಮ್ಮ ನನ್ನ ಕ್ಲಾಸ್ಮೇಟ್ಸು. ನಿಮ್ಮ ಶಾಲೆ ಕತೆ ಹೇಳಿದ್ದೆಲ್ಲ ಸಾಕು. ನೀನಿವಾಗ ಬಂದು ನೀನೇ ಕೂತ್ಕೊಂಡು ಊಟ ಮಾಡಬೇಕು, ಗೊತ್ತಾಯ್ತಾ? ಆಯಿಷಾ, ಅನ್ನ ಸಾಂಬಾರು ಮತ್ತು ರೋಟಿ ಎಲ್ಲ ಬಿಸಿಯಾಗಿದೆ. ಇವಾಗ ಸರಳವಾಗಿ ಬಂದು ನೀನು ಊಟ ಮಾಡಬೇಕು ಅಷ್ಟೇ. ಸುಮ್ಮನೆ ಹಠ ಮಾಡ್ತಿ ಊಟ ಮಾಡು ಬಾ. ಇದೇ ಥರ ನೀನು ಮಾಡ್ತಾಯಿದ್ರೆ ನಾಳೆ ಸ್ಕೂಲಲ್ಲಿ ನಿಮ್ಮ ಮಿಸ್ಸು ನಮಗೆ ಬೈತಾರೆ. ನಿಮ್ಮಮ್ಮ ಸರಿಯಾಗಿ ಊಟ ಮಾಡೋದು ಟಿಫಿನ್ ಮಾಡೋದೇನು ಕಲಿಸಿಲ್ವಾ ನಿನಗೆ ಅಂತ. ನೀನು ಮಾಡೋ ತಪ್ಪಿಗೆಲ್ಲ ನಾನು ಬೈಸ್ಕೋಬೇಕಾ ಹೇಳು? ನೀನೇ ಹೇಳಿದೆ ನೀನು ಕೆಲವು ಕ್ಲಾಸ್ಮೇಟ್ಸು ಅವರು ಕೂಡ ಟಿಫಿನ್ ಮಾಡಿದರು ಅಂತ. ನಾಳೆಯಿಂದ ನೀನು ಹೀಗೆ ಮಾಡಿದ್ರೆ ಸ್ಕೂಲಲ್ಲಿ ಅವರು ಕೂಡ ನಿನ್ನ ನೋಡಿ ನಗ್ತಾರೆ. ಆಯಿಷಾ ತುಂಬ ಬ್ಯಾಡ್ ಗರ್ಲ್, ಅವಳು ಜಾಣೆ ಅಲ್ಲ ಅಂತ. ಮಮ್ಮ, ಇಲ್ಲ ನಾನು ಟಿಫಿನ್ ಮಾಡಿಸ್ತೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ ಕೂಡ ಚಾಕ್ಲೇಟ್ಸು ಬಿಸ್ಕಿಟ್ಸು ಎಲ್ಲ ಕೊಟ್ಟಿದ್ರಮ್ಮ. ನಾನು ಮಾಡಿದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ತಟ್ಟಿ ಅಲ್ಲ, ಬ್ಯಾಡ್ ಗರ್ಲ್ ಅಲ್ಲ, ನಾನು ಗುಡ್ ಗರ್ಲ್ ಮಮ್ಮ, ಗುಡ್ ಗರ್ಲ್. ಆಯಿತು ಆಯಿಷಾ, ಅದಕ್ಕೆಲ್ಲ ಇಷ್ಟು ಹಠ ಮಾಡ್ತಾರಾ? ಅದೆಲ್ಲ ಬಿಡು, ಇವಾಗ ಊಟ ಮಾಡ್ಬಾ. ಟೈಮ್ ನೋಡು, ಆಗಲೇ 2 ಗಂಟೆ ಮೇಲ್ಗಡೆ ಆಯಿತು. ನೀನು ಬೆಳಗ್ಗೆಯಿಂದ ಬರೀ ಚಾಕ್ಲೇಟ್ಸ್ ಹಣ್ಣು ಬರೀ ಇದನ್ನೇ ತಿಂದರೆ ಊಟ ಯಾವಾಗ ಮಾಡ್ತೀಯಾ ಹೇಳು? ಇವಾಗ ಊಟ ಮಾಡ್ಬಾ, ಇವಾಗಲೇ ಬಿಸಿ ಬಿಸಿ ಇದೆ. ಇಲ್ಲ ಮಮ್ಮ, ನನಗೆ ಊಟ ಬೇಡ ಅಂದರೆ ಬೇಡ ಅಷ್ಟೇ. ಯಾಕಂದರೆ ನೀನು ನನ್ನ ಸ್ಕೂಲ್ಗೆ ಹೋಗಿ ಬಂದಮೇಲೆ ಚಾಕ್ಲೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ, ಚಾಕ್ಲೇಟ್ಸ್ ಕೂಡ ಕೊಡಲಿಲ್ಲ. ಮತ್ತು ಮಾರ್ಕೆಟ್ಗೆ ಹೋಗಿದ್ವಲ್ಲ, ಆವಾಗ ಟೆಡ್ಡಿ ಬಿಯರ್ ತೊಗೊಂಡು ಬಂದಿತ್ತು ಪಪ್ಪ, ಅದನ್ನು ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಕೊಟ್ಟಿಲ್ಲ ಗೊತ್ತಾ. ನಂಗೆ ಊಟ ಬೇಡ ಅಂದರೆ ಬೇಡ. ನನಗಿವತ್ತು ಚಾಕ್ಲೇಟ್ಸ್ ಬೇಕೇ ಬೇಕು, ಇವಾಗಲೇ ಬೇಕು. ಇಲ್ಲ ಅಂದರೆ ನಾನು ಊಟ ಮಾಡಲ್ಲ ಅಷ್ಟೇ. ಇದಾ ನಿನ್ನ ವಿಷಯ? ಇಷ್ಟೊತ್ತವರೆಗೂ ಚಾಕ್ಲೇಟ್ಸ್ಗೋಸ್ಕರ ಇಷ್ಟೊಂದು ಹಠ ಮಾಡಿದ್ಯಾ ನೀನು? ಅಲ್ಲ ಕಣಿ, ಬೆಳಗ್ಗೆಯಿಂದ ಟಿಫಿನ್ ಕೂಡ ಕರೆಕ್ಟಾಗಿ ಮಾಡಿಲ್ಲ. ಊಟ ಮಾಡಿದ್ಮೇಲೆ ಆಮೇಲೆ ಕೊಟ್ಟರಾಯ್ತು ಅಂತ ನಾನು ಸುಮ್ಮನೆ ಇದ್ದೆ. ನೀನು ಇವಾಗ ಚಾಕ್ಲೇಟ್ಸ್ ತಿಂದರೆ ಆಮೇಲೆ ನಿನಗೆ ಊಟ ಸೇರಲ್ಲ. ಏನೋ ನೀನು ಸ್ಕೂಲ್ಗೆ ಸುಮ್ಮನೆ ಹೋಗಿ ಬರಲಿ ಅಂತ ನಾನು ಟೆಡ್ಡಿ ಬೇರ್ ಕೊಡ್ತೀನಿ ಅಂತ ಬೆಳಗ್ಗೆ ಹೇಳಿದ್ದೆ, ಅದನ್ನೇ ನೆನ್ಪಿಟ್ಕೊಂಡಿದ್ಯಾ ನೀನು? ನಿನಗೆ ಟಾಯ್ಸ್ ಮತ್ತು ಟೆಡ್ಡಿ ಬೇರ್ ಕೊಡಿಸಿದ್ದು ನೆಕ್ಸ್ಟ್ ವೀಕ್ ನಿನ್ನ ಬರ್ತಡೇ ಇದೆ ಅಂತ. ನಾನು ಆವಾಗಲೇ ನಿನಗೆ ಕೊಡೋದು, ಇವಾಗಲ್ಲ. ಇಲ್ಲ
ಬೇಕು, ಇವಾಗಲೇ ಬೇಕು. ಪಪ್ಪ ನನಗೆ ಅಂತ ಗಿಫ್ಟ್ ಕೊಡಿಸಿದ್ದಾರೆ, ನನಗೆ ಇವಾಗಲೇ ಬೇಕು. ನನಗೆ ಬೆಳಗ್ಗೆ ನೀನು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದೀಯ, ಚಾಕ್ಲೇಟ್ಸು ಬೇಕು, ನಂಗೆ ಚಾಕ್ಲೇಟ್ಸ್ ಇವಾಗಲೇ ಬೇಕು. ಮತ್ತು ನನಗೆ ಸುಳ್ಳು ಹೇಳ್ಬಿಟ್ಟು ಅಂತ ನೀನೇ ಯಾವಾಗಲೂ ಹೇಳ್ತಾ ಇರ್ತೀಯ, ಆದರೆ ನೀನೇ ಇವತ್ತು ಸುಳ್ಳು ಹೇಳಿದ್ದೆಲ್ಲ, ಚಾಕ್ಲೇಟ್ ಕೊಡ್ತೀನಿ, ಟೆಡ್ಡಿ ಬೇರ್ ಕೊಡ್ತೀನಿ, ಟಾಯ್ಸ್ ಕೊಡ್ತೀನಿ ಅಂತ. ನಾನು ಊಟ ಮಾಡಲ್ಲ, ನನಗೇನೂ ಬೇಡ, ನನಗೇನೂ ಬೇಡ. ಮನೇಲಿ ಕೂಡ ನೀನೇ ಯಾವಾಗಲೂ ಟಿಫಿನ್ ಮಾಡಿಸ್ತಾ ಇದ್ದೆ, ಊಟ ಮಾಡಿಸ್ತಾ ಇದ್ದೆ. ಇವತ್ತು ಫಸ್ಟ್ ಡೇ ಅಂತ ಸ್ಕೂಲಲ್ಲಿ ನಾನೇ ಫ್ರೂಟ್ಸ್ ತಿಂದಿದ್ದೀನಿ, ಟಿಫಿನ್ ಕೂಡ ಮಾಡಿದ್ದೀನಿ. ನೀನು ನೋಡಿದ್ರೆ ಇವತ್ತಿಂದ ಊಟನೂ ನೀನೇ ಮಾಡುವಂತ ಸ್ಟಾರ್ಟ್ ಆಯ್ತಾ ನಿಂದು? ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಆಯಿಷಾ. ನೀನು ಇದೇ ಥರ ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ಹಠ ಮಾಡ್ತಾ ಇದ್ರೆ ಸ್ಕೂಲಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿನಗೆ. ಆಯಿತು, ಅಳಬೇಡ, ನಾನೇ ಊಟ ಮಾಡಿಸ್ತೀನಿ ನಿನಗೆ, ಆಯಿತಾ? ಆದರೆ ಬಟ್ ಒನ್ ಕಂಡೀಷನ್, ನೀನು ಊಟ ಮಾಡಿದ್ಮೇಲೆ ಮಾತ್ರ ನಾನು ಚಾಕ್ಲೇಟ್ ಕೊಡ್ತೀನಿ, ಓಕೆ? ಇವಾಗ ಅಳೋದೆಲ್ಲ ನಿಲ್ಲಿಸು. ನೀನು ಜಾಣೆ ಅಲ್ವಾ, ನನ್ನ ಐಷಾ ಗುಡ್ ಗರ್ಲ್ ಅಲ್ವಾ? ಬಾ ಬಾ. ನೀನೆಷ್ಟು ಕ್ಯೂಟಾಗಿದೆಯಾ ಗೊತ್ತಾ ಐಷಾ? ಈ ಥರ ನೀನು ಅಳ್ತಾ ಇದ್ದರೆ ನಿನ್ನ ಮುಖಕ್ಕೆ ಚೆನ್ನಾಗಿ ಕಾಣಲ್ಲ, ಗೊತ್ತಾ? ನೀನು ನನ್ನ ಮಹಾರಾಣಿ ಅಲ್ವಾ? ಅದಕ್ಕೆ ನಿನಗೊಂದು ಸೀಕ್ರೆಟ್ ಹೇಳ್ತೀನಿ, ಅದೇನು ಗೊತ್ತಾ? ಬಟ್ ನೀನು ಯಾರಿಗೂ ಹೇಳಬಾರ್ದು. ಅದೇನೆಂದರೆ, ನೆಕ್ಸ್ಟ್ ವೀಕ್ ನಿನ್ನ ಬರ್ತಡೇ ಇದೆ ಅಲ್ವಾ? ನಿನ್ನ ಬರ್ತಡೇಗೆ ನಾನೇ ನಿನಗೆ ಸ್ಪೆಷಲ್ಲಾಗಿರೋ ಒಂದು ಕೇಕ್ ರೆಡಿ ಮಾಡಿಕೊಡ್ತೀನಿ. ಮತ್ತು ನಿನ್ನ ಫೇವ್ರೇಟ್ ಕಲರ್ ಬಲೂನ್ಸ್ ತೊಗೊಂಡು ಬರೋಣ. ಹಾಗೆ ನಿಮ್ಮ ಪಪ್ಪ ನಿನಗೆ ಹೊಸ ಡ್ರೆಸ್ ಕೊಡಿಸುತ್ತೆ, ನಿನ್ನ ಬರ್ತಡೇ ದಿನ ಹೊಸ ಡ್ರೆಸ್ ಹಾಕೋ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಮತ್ತು ನಿಮ್ಮ ಸ್ಕೂಲ್ ಕೂಡ ಇರುತ್ತೆ. ನಿಮ್ಮ ಸ್ಕೂಲ್ಗೆ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಟೀಚರ್ಸ್ ಎಲ್ಲರಿಗೂ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೀನು ಇಷ್ಟೆಲ್ಲ ಮಾಡಬೇಕು ನಿನ್ನ ಬರ್ತಡೇ ದಿನ, ಗೊತ್ತಾಯ್ತಾ? ಇಷ್ಟೆಲ್ಲ ಮಾಡಬೇಕು ಅಂದರೆ ನೀನು ಹೆಲ್ದಿಯಾಗಿರ್ಬೇಕಲ್ವಾ? ನೀನು ಹೆಲ್ದಿಯಾಗಿರಬೇಕು ಅಂದರೆ ಅದಕ್ಕೆ ನೀನು ಏನು ಮಾಡಬೇಕು? ಕರೆಕ್ಟಾಗಿ ಊಟ ಮಾಡಬೇಕು. ಹಲೋ ಫ್ರೆಂಡ್ಸ್, ನಮಸ್ಕಾರ ವೀಕ್ಷಕರೇ. ಶಾಲೆಗೆ ಹೋಗುತ್ತಿರುವ ಎಲ್ಲ ಮಕ್ಕಳ ತಾಯಂದಿರ ಕತೆ, ಮಾಮ್ಸ್ ಡೈಲಿ ರುಟೀನ್ ಮತ್ತು ಸ್ಟ್ರಗಲ್ ಹೇಗಿರುತ್ತೆ ಅಂತ ಒಂದು ಪುಟ್ಟದಾಗಿರೋ ಕತೆಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಗಾಡ್ ಗಿಫ್ಟ್ ಟು ಕಿಡ್ಸ್ ಈ ಚಾನಲಲ್ಲಿ ಸ್ಟೋರಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಿಮ್ಮ ಮನೇಲಿ ಕೂಡ ನಮ್ಮ ಐಷಾ ಥರ ಕ್ಯೂಟ್ ಆ್ಯಂಡ್ ನಾಟಿ ಗರ್ಲ್ಸ್ ಇದ್ದರೆ ಕಮೆಂಟ್ ಮಾಡಿ.